ಇವು ರೊಕ್ಕ ನಮ್ಮ ದೇಶದ ಅತ್ಯಂತ ಬಂಗಾರವಾದ ಮತ್ತು ಜಗತ್ತೇ ಇದ್ರ ಮೇಲೆ ನಡ್ತಿದ್ದ ಈ ರೊಕ್ಕದ ಸಲ್ಯಾಂದ ಎಷ್ಟೋ ಮಂದಿ ಹೊಡೆದಾಡ್ಯಾರ. ಅಪ್ಪ ಮಗನ ಜೋಡಿ, ಮಗ ಅವನ ಜೋಡಿ, ಅಣ್ಣತಮ್ಮರು, ಸಂಬಂಧಿಕರು ಎಲ್ಲರೂ ಹೊಡೆದಾಡ್ಯಾರ. ಆದರೆ ಈ ರೊಕ್ಕ ಯಾವನ ಕಡೆ ಇರ್ತೈತಿ ಅವ ದೊಡ್ಡವ ಅಂತ ಈಗಿನ ಕಾಲಕ್ಕೆ ಜನ ಹೇಳ್ಕೋತಾರೆ. ಅವನ ಕಡೆ ರೊಕ್ಕ ಭಾಳ ಅದ. ಆದ್ರೆ ಇದೇ ರೊಕ್ಕದಿಂದ ಅದೇ ಜನಕ್ಕೆ ಮತ್ತು ವಾಪಸ್ ತರ್ಬುವ ಒಂದು ದೊಡ್ಡ ಶಕ್ತಿ ಇರುವ ಒಂದೇ ಒಂದು ಶಕ್ತಿ ಅಂದ್ರೆ ಈ ಹಾಳೆ ಹೆಸರು ನೋಟು. ನಮ್ಮ ದೇಶದ 50 ರೂಪಾಯಿಯ ನೋಟು. ಅಂತೂ ಇಂತೂ ರೊಕ್ಕದ ಬೆಲೆ ಏನಂತ ಈ ರೊಕ್ಕ ನೋಡಿದ ಮೇಲೆ ಗೊತ್ತಾಗ್ಬೇಕಲ್ವ. ಆದ ಕಾರಣ ಸ್ನೇಹಿತರೆ, ರೊಕ್ಕ ಬರ್ತೈತಿ ಹೋಗ್ತೈತಿ. ನೀವು ದಯವಿಟ್ಟು ತಮ್ಮ ಸ್ನೇಹಿತರನ್ನು ಕಳ್ಕೊಬೇಡ್ರಿ. ತಾವು ಏನೇ ಆದರೂ ಒಂದು ಒಳ್ಳೆಯ ಸಂಬಂಧ, ಒಳ್ಳೆಯ ಪ್ರೀತಿ ವಿಶ್ವಾಸ ಮತ್ತು ಎಲ್ಲರ ಜೋಡಿ ಒಳ್ಳೆಯ ಸದ್ಭಾವನೆಯೊಂದಿಗೆ ಬಾಳುವ ಪ್ರಯತ್ನ ಮಾಡ್ತಾಯಿರಿ. ಯಾರೇನೇ ಅಂದರು, ಯಾರೇನು ಹೇಳಿಕಂದ್ರು, ನೀವು ಒಟ್ಟು ಚೆನ್ನಾಗಿರಿ. ಈ ರೊಕ್ಕ ನಾನು ಈ ರೊಕ್ಕದ ಸಲ್ಯಾಂದ ಮನೆ ಬಿಟ್ಟು 6 ಕಿಲೋಮೀಟ್ರ್ ಬಂದೀನಿ ಗಾಡಿ ಹೊಡ್ಯಾಕ. ರೊಕ್ಕ ಸಲ್ಯಾಂದ ಬಂದಿಲ್ಲ. 18,000 ರೂಪಾಯಿ ತಿಂಗಳ ಕೊಡ್ತಾರತ್ ಬಂದೀನಿ. ಎಷ್ಟು? 18,000 ರೂಪಾಯಿ ತಿಂಗಳ ಕೊಡ್ತಾರತ್ ಬಂದೀನಿ. ಇದು 100 ರೂಪಾಯಿ ಕೊಡ್ತಾರತ್ತ ನಾ ಯಾಕೆ ಬರ್ತಿದ್ದೆ? ನನ್ನ ಮೋಟ್ರ್ ಸೈಕಲ್ ಇಲ್ಲಿ ಐತೆ ನೋಡ್ರಿ, ಇದು ನಂದೇ ಬೈಕ. ತಿಂಗಳಿಗೆ 1600 ರೂಪಾಯಿ ಎಣ್ಣೆ ಹೋಗ್ತಾರ. ನಮ್ಮ ಇಲ್ಲಿ BM ಪಾಟೀಲ್ ಸರ್ಕಲ್ದಿಂದ ಜುಮ್ಮಾ ಮಸೀದಿ ಅಂದ್ರೆ 6 ಕಿಲೋಮೀಟ್ರ್. ಬಿಜಾಪುರದವ್ರಿಗೆ ಬಹುತೇಕ ಇದು 100% ಗೊತ್ತಿರ್ತೈತಿ. BM ಪಾಟೀಲ್ ಸರ್ಕಲ್, BM ಪಾಟೀಲ್ ಸೋಲಾಪುರ ರೋಡ್, BM ಪಾಟೀಲ್ ಸರ್ಕಲ್ದಿಂದ ಜುಮ್ಮಾ ಮಸೀದಿ ಅಂದ್ರೆ 6 ಕಿಲೋಮೀಟ್ರ್. 5ರಿಂದ 6 ಕಿಲೋಮೀಟ್ರ್. 8ರಿಂದ ಇಟ್ಟು ಬರ್ಬೇಕಾದ್ರೆ ನನ್ನ ಬೈಕಿಂದ ಎಣ್ಣೆ ಸುಡ್ತೈತಿ 1600 ರೂಪಾಯಿ. ನಾ ಅಲ್ಲಿದಿಂದ ಇಲ್ಲಿ ದುಡ್ಯಾಕೆ ಬರ್ತೀನಿ. ಮುಂಜಾನೆ 8ಕ್ಕೆ ಬಂದೆ ಅಂದ್ರೆ 8:30 ತನಕ ಪಂಪಿಗೆ ಬರ್ತೀನಿ. ಅರ್ಧ ತಾಸಿನ ದಾರಿ ಈ ರೊಕ್ಕದ ಸಲ್ಯಾಂದ. ಅರ್ಧ ತಾಸಿನ ದಾರಿಗೆ ಬಂದು 8:30ದಿಂದ ಮತ್ತೆ ಕಾರ್ ತೊಗೊಂಡು ಹೋಗಿ ಅವ್ರ ಮಗಳಿಗೆ ಸಾಲಿಗೆ ಬಿಟ್ಟು, ಮತ್ತು ಮಗಳಿಗೆ ಸಾಲಿಗೆದಿಂದ ಮತ್ತೆ 12:30 ಕರ್ಕೊಂಬಂದು ಮತ್ತೆ ಪೆಟ್ರೋಲ್ ಪಂಪ್ಗಳಿಗೆ ಹೋಗಿ ಚೆಕಿಂಗ್ ಮಾಡಿ, ಅಂದ್ರೆ ಅವ್ರ ಜೋಡಿ ಒಂದು ಒಳ್ಳೆಯ ಡ್ಯೂಟಿ ಮಾಡಿ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗೋದು ನನ್ನ ಕೆಲಸ. ಮುದ್ದೆವಾಳ ಹೇಳಿದ್ರೂ ಹೋಗ್ಬೋದು, ಹುನಗುಂದ ಇಲ್ಕಲಾದರೂ ಹೋಗ್ಬೋದು, ಮತ್ತು ಈ ಕಡೆ ನಾರಾಯಣಪುರ ಡ್ಯಾಮ್ 40 ವಾರ್ಡ್ ತನಕ ಹೋಗ್ಬೋದು, ಈ ಕಡೆ ತಾಲಿಕೋಡ್ ತನಕ ಹೋಗ್ಬೋದು, ಈ ಕಡೆ ಆಲ್ಮೇಲ್ ತನಕ ಹೋಗ್ಬೋದು, ಈ ಕಡೆ ಸಿಂದಗಿ ರೋಡ್ ಆದ್ರೆ ಜೆರೆಟಿಗಿ ಮೊರಟಿಗಿ ತನಕ ಹೋಗ್ಬೋದು. ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ಬೇಕು. ಬಿಜಾಪುರ ಸಿಟಿ ಬಿಟ್ಟು ಇಟ್ಟೆಲ್ಲ ಆದಿದ್ದು ಯಾರದಿಂದ? ಈ ರೊಕ್ಕದಿಂದ. ರೊಕ್ಕ ಭಾಳ ಕೆಟ್ಟ, ರೊಕ್ಕ ಭಾಳ ಚಂದ, ರೊಕ್ಕ ಎಲ್ಲ ಮಾಡಿಸ್ತೈತಿ. ಅದಕ್ಕೆ ಹೇಳ್ತೀನಿ ತಮ್ಮ, ಎಲ್ಲರ ಜೋಡಿ ನೀ ಪ್ರೀತಿ ವಿಶ್ವಾಸದಿಂದ ಇರು. ಯಾಕೆ ನೀ ಇವರಿಗೆ ರೊಕ್ಕದ ಸಲ್ಯಾಂದ ಹೊಡೆದಾಡ್ತಿ? ಚಂದಾಗೆ ದುಡಿ, ಚಂದಾಗೆ ಸಂಸಾರ ಮಾಡ್ಕೋ, ಚಂದಾಗೆ ನಿನ್ನ ಪರಿವಾರದೊಂದಿಗೆ ನಗನಗತಾ ಇರು. ಈ ರೊಕ್ಕ ದೊಡ್ಡ ಚೊಕ್ಕ. ಅದಕ್ಕೆ ರೊಕ್ಕದ ಸಲ್ಯಾಂದ ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ಬೇಡ. ನಿನ್ನ ರೊಕ್ಕ ಆದ್ರೆ, ಮೆಹನತ್ ಆದ್ರೆ, ಶ್ರಮ ಆದ್ರೆ ನೀ ಬಿಡಬೇಡ. ನಮ್ಮ ಹಿರಿಯರು ಬಸವಣ್ಣನವರು ಹೇಳ್ತಾರೆ, ಕಾಯಕವೇ ಕೈಲಾಸ. ಅಂದ್ರೆ ಕಾಯಕ ಮನಸ್ಫೂರ್ತಿಯಾಗಿ ಮಾಡಿದ್ರೆ ಕೈಲಾಸದಂಥ ಶ್ರಮೆ ಕೈಯಲ್ಲಿ ಬಂದೇ ಬರುತ್ತಿದ್ದು ಗೆಳೆಯರೇ. ಆದ ಕಾರಣ ರೊಕ್ಕ ಹೆಚ್ಚಿಗಿದ್ರು ಕಡಿಮಿದ್ರು ದಯವಿಟ್ಟು ಸೊಕ್ಕತನ ಮಾಡೋಕ್ಕೆ ಹೋಗಬೇಡ್ರಿ. ನಾನೂ ಮಾಡೋಂಗಿಲ್ಲ, ನೀವು ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಹೇಳೋದು ಇಷ್ಟೇ. ಯಾಕಂದ್ರೆ ರೊಕ್ಕ ತನ್ನ ಶಕ್ತಿ ತೋರಿಸ್ತದ. ರೊಕ್ಕದ ಮ್ಯಾಲ ಪರಮಾತ್ಮ ಅದ. ಮ್ಯಾಗ ಪರಮಾತ್ಮ ಕೂತಾನ. ಅವ ಇದ್ರ ಜೋಡಿ ಏನು ಮಾಡ್ತಾನೆ? ಕರ್ಮಕ್ಕೆ ಹಚ್ತಾನೆ, ಕರ್ಮಕ್ಕೆ ಜೇಂಟ್ ಮಾಡ್ತಾನೆ. ಇದಕ್ಕೆ ಎದಕ್ಕೆ ಜೇಂಟ್ ಮಾಡ್ತಾನೆ? ಇದಕ್ಕೆ ಒಂದು ಕರ್ಮ ಅಂತ ಒಂದು ಶಕ್ತಿನೇ ಆ ಮ್ಯಾಗಿನ ಒಂದು ಪರಮಾತ್ಮ ಮುಂದೆ. ಆ ಶಕ್ತಿಗೆ ಇವ ಅಟ್ಯಾಚ್ ಮಾಡ್ತಾನೆ. ಯಾಕೆ ಅಟ್ಯಾಚ್ ಮಾಡ್ತಾನಂದ್ರೆ ಕರ್ಮ ನಾವು ಮಾಡಿದ್ದೆ ತಂದು ಕೊಡ್ತೈತಿಲ್ಲ, ಹೊಳ್ಳೆ ತಿರುಗಾಡಿಸ್ಕೊಂಡು ಹೊಳ್ಳೆ ಬರ್ತೈತಿ.
ಈಗ ಕರ್ಮ ಅನ್ನೋದು ಸ್ಪೀಡ್ ಆಗೈತಿ. ಯಾಕಂದ್ರೆ ಮತ್ತೊಬ್ಬರ ಜೋಡಿ ನಾವು ಇದು ಕಸ್ಕೊಂಡು ಅಂದ್ರೆ ಇದು ನಮ್ಮ ಕಡೆ ಏನು ಸ್ವಂತ ಇರ್ತದಲ್ಲ ಒಂದು 10 ರೂಪಾಯಿ ಅದನ್ನೂ ಕಿತ್ಕೊಂಡು ಹೋಗಿ ಅವನಿಗೆ ಹೋಗಿ ಕೊಡ್ತೈತೆ. ಇದೇ ಕರ್ಮ. ಇದ್ರೊಳಗೆ ಎದಕ್ಕೆ ಶಕ್ತಿ ಐತೆ ಅಂದ್ರೆ ಇದಕ್ಕೆ ದೇವ್ರ ಕರ್ಮ ಅಂತ ಇಟ್ಟಾನ. ಆದರೆ ಇದು ಒಳ್ಳೆಯತನ ಜನಕ್ಕೆ ಇವತ್ತು ಕೆಟ್ಟ ಮಾಡಿಲ್ಲ, ಯಾರಿಗೂ ಇಸ್ಕೊಂಡಿಲ್ಲ, ಯಾರ್ದು ಕಸ್ಕೊಂಡಿಲ್ಲ, ಯಾರಿಗೆ ಮೋಸ ಮಾಡಿಲ್ಲ. ತಡ ಆದ್ರೆ ಸಾಲ ತಡ ಮಾಡಿ ಕೊಡ್ರಿ, ಆದ್ರೆ ಮೋಸ ಮಾಡೋಕ್ಕೆ ಹೋಗಬೇಡ. ದಯವಿಟ್ಟು ತಮ್ಮಲ್ಲಿ ಕಳ್ಕಳಿ ನಾ ಕೇಳ್ಕೊತೀನಿ. ಹಿಂಗೆ ಏನೈತಿ, ಈ ರೊಕ್ಕಕ್ಕೆ ಬೆಲೆ ಭಾಳ ಇದೆ. ರೊಕ್ಕದ ಸಲಿಂದ ನಾನೇ 2 ದೂರದಿಂದ ಬಂದೇನೆ ಅಂದ್ರೆ ನೀವು ಯಾಕೆ ಬರೋಂಗಿಲ್ಲ? ಈಗ ನಮ್ಗೆ ಸಾಹೇಬ್ರು ಏನದಾರಲ್ಲ ಅವ್ರದ್ದು ಎಲ್ಲಿ ಮನೆ ನಿಮ್ಗೆ ಗೊತ್ತನು? ಎಲ್ಲಿ ಬಾರ್ಡ್ರ, ಇಂಡಿಯನ್ ಆರ್ಮಿ ಬಾರ್ಡ್ರ, ಅಲ್ಲಿದಿಂದ ಬಂದಾರ. 7 ರಾಜ್ಯಗಳನ್ನು ದಾಟಿ ಕರ್ನಾಟಕಕ್ಕೆ ಬಂದಾರ. ಎಷ್ಟು 3000 ಕಿಲೋಮೀಟ್ರದಿಂದ. ಎದ್ರ ಸಲಿಂದ? ಈ ರೊಕ್ಕದ ಸಲಿಂದ. ಅವ್ರಿಗೆ ಸ್ವಲ್ಪ ರೊಕ್ಕ ಹೆಚ್ಚಿಗೆ ಕೊಡ್ತದ ಅವ್ರ ಕಂಪ್ನಿ. ಆದ್ರೆ ಇದು ರೊಕ್ಕದ ಸಲಿಂಗೆ ಬಂದಿದ್ದು. ಅದಕ್ಕೆ ಹೇಳ್ತೀನಿ ನಿಮಗೆ, ದಯವಿಟ್ಟು ನೀವು ಎಲ್ಲರೂ ರೊಕ್ಕಕ್ಕೆ ಬೆಲೆ ಕೊಡ್ರಿ. ಆದ್ರೆ ನಿಮ್ಮ ನಿಯತಿದಿಂದ ರೊಕ್ಕಕ್ಕೆ ನೀವು ಬೆಲೆ ಕೊಡ್ರಿ. ಮತ್ತೊಬ್ಬರ ರೊಕ್ಕದ ಮೇಲೆ ನೀವು ಕಣ್ಣು ಹಾಕಕ್ಕೆ ಹೋಗಬೇಡ್ರಿ. ದಯವಿಟ್ಟು ತಮಗೆ ನಾ ಕೇಳ್ಕೊಳ್ಳೋದು ಏನಂದ್ರೆ, ಎಲ್ಲರೂ ಚಂದಿರ್ರಿ, ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಾಗಿ ಇಳಿಸ್ರಿ. ಮತ್ತು ನಂದು ಈ ರೊಕ್ಕದ ಟಾಪಿಕ್ ಯಾಕಂದ್ರೆ, ಇವತ್ತು ಈ 100 ರೂಪಾಯಿ ಕೊಡಬೇಕಾದ್ರೆ ನಮ್ಮ ದೋಸ್ತ ತೊಗೊಂಡಿದ್ದ 15 ದಿವ್ಸ ಮಾಡ್ದ, ಅದಕ್ಕೆ 52 ಕೊಟ್ಟೆ ಹೋದ. ಹಿಂಗಾಗಿ ಏನೈತಿ, ನನಗೆ ಏನು ಅನ್ನಿಸ್ತು, ಇನ್ನೊಮ್ಮೆ ಅವನಿಗೆ ಕೊಡಬಾರ್ದು. ರೊಕ್ಕದ ಬಗ್ಗೆ ಒಂದು ಏನ್ರಿ ಒಂದು ಶ್ಲೋಕ ಆಯಿತು, ಒಂದು ಪದ, 1-2 ಮಾತು ಹೇಳ್ಬೇಕು ಅನ್ನೋದು ಹೇಳಿದೆ ನಿಮಗೆ. ಹಾಗಾಗಿ ಇನ್ನು ಮೇಲೆ ಇದ್ದರೂ ಅವನಿಗೆ ಕೊಡೋ ಮನಸ್ಥಿತಿ ನನಗೀಗ ಸದ್ಯಕ್ಕೆ ಇಲ್ಲ. ಯಾಕಂದ್ರೆ ಈ 100 ರೂಪಾಯಿ ಸಲಿಂದ ಪಾಪ ಅವ ನನಗೆ ಅವನ ಮನಸ್ಸಿನಾಗ ನಾ ಕೊಡ್ಬೇಕಪ್ಪ, ಇವ ಏನು ಮಾಡ್ತಾನಪ್ಪ ನಾ ಕೇಳಿಲ್ಲ. ಆದರೂ ಅವ ಹಿಂಗೆ ಮಾಡ್ದ. ಅದಕ್ಕೆ ಈ ರೊಕ್ಕ ಭಾಳ ಕೆಟ್ಟ. ನಾವು ರೊಕ್ಕದ ಜೋಡಿ ವ್ಯವಹಾರ ಮಾಡಿದ್ರೆ ಆ ವ್ಯವಹಾರ ಜೀವಂತವಾಗಿ ಉಳಿಸೋ ಪ್ರಯತ್ನ ಮಾಡಿರಿ, ಹೊರತು ಕೆಡಿಸೋ ಪ್ರಯತ್ನ ಮಾಡಬೇಡ್ರಿ. ಈ ರೊಕ್ಕದ ಮೇಲೆ ಜಗತ್ತು ನಿಂತದ ಅಂತ ಹೇಳ್ತಾರೆ, ಆದರೆ ಇದ್ರ ಮೇಲೆ ಜಗತ್ತು ಯಾವತ್ತೂ ನಿಂತಿಲ್ಲ. ಕರ್ಮ ಯಾವತ್ತೂ ನಮ್ಮನ್ನು ಬಿಡಂಗಿಲ್ಲ ಗೆಳೆಯರೇ. ಟೈಮ್ ವಾಪಸ್ ಬಂದೇ ಬರ್ತೈತಿ. ಹಾಗಾಗಿ ನಮ್ಮ ಕರ್ಮ ಚಲೋ ಇದ್ರೆ ಇದು ತಾನೇ ಓಡಿ ಬರ್ತೈತಿ. ಕರ್ಮ ಕೆಟ್ಟಿತ್ತು, ಮತ್ತೊಬ್ಬರಿಗೆ ಅನ್ಯಾಯ ಮಾಡ್ಯೇವು, ಮತ್ತೊಬ್ಬರ ವಸ್ತು ನಾವು ಹಾಳು ಮಾಡ್ಯೇವು ಅಂದ್ರೆ ಇದು 100 ಪಟ್ಟು ಜಿಗಿತದೆ. ಅದಕ್ಕೆ ಹೇಳ್ದಲ್ಲ, ಇದ್ರಾಗ ಶಕ್ತಿ ಏನೈತಿ? ಕರ್ಮ ಇದಕ್ಕೆ ಬೆನ್ನು ಹತ್ತೈತಿ. ಅದು ಏನು ಮಾಡ್ತೈತಿ? ಇದಕ್ಕೆ ಹೇಳ್ತದೆ, ಇಲ್ಲೇ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು, ಇಲ್ಲಿ ಬೇಡ, ಇಲ್ಲಿ ಭಾಳ ಈಗ ನಮ್ಗೆ ಇದು ಇಲ್ಲ, ಬೇರೆ ಕಡೆ ಹೋಗೋಣ ಅಂದ್ರೆ ಮತ್ತೊಬ್ಬನ ಕಡೆ ಹೋಗ್ತೈತಿ. ಅದಕ್ಕೆ ಕರ್ಮ. ಹೀಗಾಗಿ ದಯವಿಟ್ಟು ಸ್ನೇಹಿತರೆ, ರೊಕ್ಕದ ಸಲಿಂದ ದೋಸ್ತಿ ಹಾಳು ಮಾಡ್ಕೋಬೇಡ್ರಿ. ರೊಕ್ಕದ ಸಂಬಂಧ ಯಾವುದೂ ಸಂಬಂಧ ಹಾಳು ಮಾಡ್ಕೋಬೇಡ್ರಿ. ರೊಕ್ಕದ ಸಂಬಂಧ ಯಾವುದೂ ಒಂದು ವ್ಯವಹಾರ ತೊಗೊಳ್ದಿರಲಿ, ಕೊಡೋದಿರಲಿ, ತಡ ಆದ್ರೆ ಕೊಡ್ತೀನಿ ಅಂತ ಹೇಳ್ರಿ, ನೀವು ಮರಿಯಾಗಿ ಹೋಗಬೇಡ್ರಿ. ಹೀಗಾಗಿ ಇದೇ ಒಂದು ಹೇಳುವ ಸಂದೇಶ ನನ್ನ ಈ ಬ್ಲಾಗದಾಗ ದೋಸ್ತರ. ಅದಕ್ಕೆ ದಯವಿಟ್ಟು ರೊಕ್ಕದ ಬೆಲೆನೂ ನೀವು ತಿಳ್ಕೊರಿ. ಇದ್ದಾಗ ಇದಕ್ಕೂ ನೀವು ಅಡ್ಡಾತಿಡ್ಡಿ ಖರ್ಚು ಮಾಡೋಕ್ಕೆ ಹೋಗಬೇಡ್ರಿ. ಮಾಡಿದರೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಪರಿವಾರದಕ್ಕೆ ಒಳ್ಳೆ ಕೆಲಸಕ್ಕೆ ಮಾಡಿರಿ. ಸಾಲ ಮಾಡಿದ್ರು ಒಳ್ಳೆ ಕೆಲಸಕ್ಕೆ ಮಾಡಿರಿ, ಒಳ್ಳೆ ಕೆಲಸದಿಂದೇ ಮುಟ್ಟಿಸ್ರಿ. ಆದ್ರೆ ಮೋಸ ಇವತ್ತು ಮಾಡೋಕ್ಕೆ ಹೋಗ್ಬೇಡ್ರಿ ದೋಸ್ತ. ಜೈ ಹಿಂದ್, ಜೈ ಭಾರತ್.